ಸೊ ಇವತ್ತು ಸ್ಯಾಟರ್ಡೆ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಎಲ್ಲರೂ ಹೆಂಗದಿರಿ? ಸೊ ನಾನು ಈಗ ಬ್ರೇಕ್ಫಾಸ್ಟ್ ಮಾಡತ್ತೀನಿ. ಸೊ ಇವತ್ತು ಸ್ಯಾಟರ್ಡೆ ನಬ್ಬನಿಂದ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಐತಿ. ಲೇಟ್ ಆಗೈತಿ, 12 ಗಂಟೆಗೆ ಐತಿ. ಸೊ ಅವಾಗ ಹೋಗೋದೆ. ಸೊ ಅದಕ್ಕೆ ಒಂದು ಸ್ವಲ್ಪ ಎಲ್ಲ ಲೇಟಾಗಿ ಕೆಲಸ ಸ್ಟಾರ್ಟ್ ಮಾಡಿದೆ. ಸೊ ನಬ್ಬನೂ ಲೇಟಾಗಿ ಎದ್ದ. ಸೊ ನಾನು ಈಗ ಅವ್ನ ಫೇವ್ರೇಟ್ ಬ್ರೇಕ್ಫಾಸ್ಟ್ ಮಾಡತ್ತೀನಿ. ಸೊ ಇವತ್ತು ಸ್ಯಾಟರ್ಡೆ ಎಲ್ಲ, ಸೊ ಏನಾದರೂ ಯಾವ್ದು ಫೇವ್ರೇಟ್ ಆಗ್ತೈತಿ ಅದನ್ನು ಮಾಡಕೊಡತ್ತೀನಿ ಬ್ರೇಕ್ಫಾಸ್ಟಿಗೆ. ನಬ್ಬ ಸುಮ್ಮನಿರ. ಸೊ ಮನ್ಯಾಗಿದ್ದರೆ ಹಿಂಗೆ ಸೌಂಡ್ ಜಾಸ್ತಿ, ಟಿ ವಿ ಸೌಂಡ್ ಜಾಸ್ತಿ. ಸೊ ಈಗ ನಾನು ಬ್ರೇಕ್ಫಾಸ್ಟ್ ಮಾಡತ್ತೀನಿ ಅವ್ನ ಫೇವ್ರೇಟ. ಸೊ ನೋಡ್ಬೋದ, ನಿಮ್ಗೆ ತೋರಿಸ್ತೀನಿ. ಸೊ ನೋಡಿರಿ ಇಲ್ಲೇ ಅವ್ನ ಫೇವ್ರೇಟ್ ಪಾಸ್ತಾ ಮಾಡತ್ತೀನಿ ನಾನು. ಸೊ ಈಗ ಸ್ವಲ್ಪ ಕುದಿಸ್ಕೊಳಕತ್ತೀನಿ ಅವನ್ನ. ಸೊ ಇಲ್ಲೇ ಒಗ್ಗರಣೆಗೆಲ್ಲ ರೆಡಿ ಮಾಡತ್ತೀನಿ. ಸೊ ಲೈಟಾಗಿ ಮಾಡತ್ತೀನಿ. ಒಂದು ಕ್ಯಾರೆಟ್ ತೊಗೊಂಡಿನಿ. ಇದು ಲಾಸ್ಟ್ ನನ್ನ ಹಳೆ ವಿಡಿಯೋ ಒಳಗೂ ನಾನು ಪಾಸ್ತಾ ರೆಸಿಪಿ ತೋರಿಸೀನಿ, ನೀವು ನೋಡ್ಬೋದಾ. ಈಗ ಸುಮ್ಮನೆ ಹಂಗೆ ತೋರ್ಸಾತೀನಿ ಮಾಡತ್ತೀನಿ ಅಂತ. ಸ್ವಲ್ಪ ಚೀಸ್ ತೊಗೊಂಡೀನಿ. ಸೊ ನೆಕ್ಸ್ಟ್ ಒಂದು ಸ್ವಲ್ಪ ಹೊರಗೇನೋ ಹಾಕ್ತೀನಿ ಟೇಸ್ಟಿಗೆ. ಸೊ ಅವನಿಗಷ್ಟೇ ಮಾಡಿಕೊಡತ್ತೀನಿ. ಸೊ ಬರೀ ಮಾಡೋಣಂತ. ಫ್ರೆಂಡ್ಸ್ ನೋಡಿರಿ, ಇಲ್ಲೇ ಸ್ವಲ್ಪ ಆಯಿಲು, ಒಂದು ಸ್ವಲ್ಪ ಬಟರ್ ಹಾಕ್ತೀನಿ. ಸೊ ನೆಕ್ಸ್ಟ್ ಒಂದು ಸ್ವಲ್ಪ ಟೇಸ್ಟಿಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕಟ್ ಮಾಡಿ ಹಾಕ್ಕೊಳತ್ತೀನಿ. ನೆಕ್ಸ್ಟ್ ಆನಿಯನ್, ಆಮೇಲೆ ಕ್ಯಾರೆಟ್. ಇದನ್ನೆಲ್ಲ ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾನು ಟೊಮೆಟೊ ಹಾಕೋತೀನಿ. ಸೊ ನೋಡಿರಿ ಇಲ್ಲೇ ಎಲ್ಲ ಕುದಿಸಿ ತೊಗೊಂಡು ಇಟ್ಕೊಂಡೀನಿ, ನೀರೆಲ್ಲ ತೆಗೆದು. ಸೊ ನೋಡಿರಿ ಎಷ್ಟು ಚಂದ ಬಾಯ್ಲ್ ಆಗ್ಯಾವ. ಒಂದು ಸ್ವಲ್ಪ ಆಯಿಲ್ ಹಾಕಿ ಬಾಯ್ಲ್ ಮಾಡಿದರೆ ಹಿಂಗೆ ಬಿಡಿ ಬಿಡಿ ಇರ್ತಾವೆ, ಅಂಟ್ಕೊಳ್ಳಲ್ಲ. ನೋಡಿರಿ ಆರೆಂಜ್ ಕಲರ್ ಕಾಣತೈತಿ, ವೈಟ್ ಆರೆಂಜ್. ಸೊ ಅವ್ನಿಗೆ ಕೊತ್ತಂಬರಿ ಆಮೇಲೆ ಅದು ಇದು ಏನಾರು ಹಾಕಿದ್ರೆ ಇಷ್ಟ ಆಗೋಲ್ಲ. ಸೊ ನಾನು ಹಾಕಲ್ಲ, ಅದು ಅವಂಗಂತ ಮಾಡೋ ಮುಂದೆ ಹಾಕಲ್ಲ. ಸೊ ನೆಕ್ಸ್ಟ್ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ಉಪ್ಪು ಹಾಕಿದ್ರೆ ಜಲ್ದಿ ಬೇಯ್ತೈತಿ. ಸೊ ನೆಕ್ಸ್ಟ್ ನಾನು ಇದಕ್ಕೆ ಟೊಮೆಟೊ ಹಾಕ್ಕೋತೀನಿ. ಸೊ ಈಗ ಇದಕ್ಕೆ ನಾನು ಟೊಮೆಟೊ ಸಾಸ್ ಹಾಕೀನಿ, ಆಮೇಲೆ ಒಂದು ಸ್ವಲ್ಪ ಚೀಸ್ ಹಾಕೀನಿ. ಸ್ವಲ್ಪ ಹಾಕೀನಿ, ಭಾಳ ಹಾಕಲ್ಲ, ಜಸ್ಟ್ ಅವಂಗೆ ಅದೇ ಟೇಸ್ಟ್ ಬರಲಿ. ಹಾಂ ಚೀಸ್ ಹಾಕೀನಿ ಅಂತೇಳಿ ಸ್ವಲ್ಪ ಹಾಕೀನಿ. ಸೊ ನೋಡಿರಿ, ಒಂದು ಸ್ವಲ್ಪ ಆರಿಗೇನೋ ಹಾಕಿ ಮಿಕ್ಸ್ ಮಾಡ್ಕೊಳತ್ತೀನಿ. ನಾನಿಲ್ಲೇ ಜಾಸ್ತಿ ಸ್ಪೈಸು ಮಾಡಿಲ್ಲ, ಹಂಗೆ ಲೈಟಾಗಿ ಮಾಡೀನಿ. ಆ್ಯಕ್ಚುಲಿ ಕ್ಯಾಪ್ಸಿಕಮ್ಮು ಐತಿ ಹಾಕಬೇಕಂದ್ರೆ, ಮತ್ತು ಅವ್ನಿಗೆ ಇಷ್ಟ ಆಗೋಲ್ಲ ಅಂತೇಳಿ ನಾನು ಹಾಕಿಲ್ಲ. ಸೊ ನೋಡಿ ರೆಡಿ ಆತ. ಈಗ ಹಂಗೆ ಹಾಕಿ ಕೊಡ್ತೇನೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ನಾನು ಈಗ ಸ್ಕೂಲಿಗೆ ಹೋಗಿದ್ದೆ, ನಬ್ಬೈ ಸ್ಕೂಲ್ಗೆ ಹೋಗಿದ್ದೆ. ಇವತ್ತು ಒಂದು ಪೇರೆಂಟ್ಸ್ ಮೀಟಿಂಗ್ ಇತ್ತು. ಸೊ ಹೋಗಿ ಬಂದೆ. ಇಲ್ಲೇ ಮನೆ ಕಡೆನೇ ಐತಿ, ಬಾಳೋತೇನಿಲ್ಲ. ಸೊ ಎಲ್ಲ ಒಂದು ಇವತ್ತು ಸ್ವಲ್ಪ ಪಾಸಿಟಿವ್ ಹೇಳಿದ್ರೆ, ಸೊ ಎಲ್ಲ ಇಂಪ್ರೂವ್ಮೆಂಟ್ ಐತಂತೆ ಲಾಸ್ಟ್ಗಿಂತ ಈಗ. ಸೊ ಮುಗೀತು ಅಲ್ಲಿಗೆ. ಸೊ ನೆಕ್ಸ್ಟ್
ಈಗ ನಾನು ನಿಮ್ಗೊಂದು ಟಿಪ್ ಹೇಳಾಕತ್ತೀನಿ. ಸೊ ಏನಪ್ಪ ಅಂತಂದ್ರೆ, ಈಗ ಕೂದಲ ಚಲೋ ಬರ್ಬೇಕು, ತಿಕ್ಕ ಆಗ್ಬೇಕಂತಂದ್ರೆ ಇದು ಮೆಂತೆ ಕಾಳು ಇರ್ತೈತಲ್ಲ, ಇದು ನೀರೊಳಗೆ ನೆನೆ ಹಾಕ್ಕೊಂಡು ಬೆಳಿಗ್ಗೆ ನೀವು ಕುಡಿದ್ರೆ ಸೊ ಹೆಲ್ದಿನೂ ಆಗ್ತೈತಿ, ಆಮೇಲೆ ಕೂದಲನೂ ಚಲೋ ಬರ್ತಾವೆ. ಸೊ ಮೆಂತೆ ಕಾಳನ್ನ ಒಂದು ಸ್ವಲ್ಪ ಕಹಿ ಇರ್ತೈತಿ, ಅಷ್ಟು ನಾವು ಭಾಳ ಏನು ಕಹಿ ಇರಲ್ಲ. ನಾವು ನೀರದು ಕುಡಿದ್ಬಿಟ್ರೆ ಅಷ್ಟೊಂದೇನು ಕಹಿ ಅನ್ಸಂಗಿಲ್ಲ. ಆಮೇಲೆ ಇದು ಕಾಳೇನು ಉಳಿದಿರ್ತೈತಲ್ಲ, ಮೆಂತೆ ಕಾಳು ನೆಂದಿದ್ದು, ಅದನ್ನು ನೀವು ಹಂಗೆ ತಿನ್ಬೋದು. ಅದನ್ನು ಮೊಳಕೆ ಬರೆಸಿನೂ ತಿಂತಾರೆ. ಸೊ ನೀವು ಅದನ್ನ ಒಳಗೆ ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಚಾಟ್ ಮಸಾಲ ಹಂಗೆ ಹಾಕ್ಕೊಂಡು ತಿನ್ಬೋದು, ಭಾಳ ಏನು ಕಹಿ ಹತ್ತಲ್ಲ. ಸೊ ಅದು ಕಹಿ ಎಲ್ಲ ಅದು ನೀರೊಳಗೆ ಬಿಟ್ಟಿರ್ತೈತಿ. ಸೊ ಅಷ್ಟೊಂದೇನು ಕಹಿ ಹತ್ತಂಗಿಲ್ಲ, ನಿಮ್ಮ ಕೂದಲು ಚಲೋ ಬರ್ತಾವೆ, ಆಮೇಲೆ ಥಿಕ್ ಆಗ್ತಾವೆ, ಆಮೇಲೆ ಹೆಲ್ತ್ಗೂ ಚಲೋ. ಮತ್ತು ಇದನ್ನು ಪ್ರೆಗ್ನೆನ್ಸಿ ಡೆಲಿವರಿ ಆದಮೇಲೂ ಇದನ್ನು ಜಾಸ್ತಿ ಕೊಡ್ತಾರೆ. ಇದನ್ನು ಮೆಂತೆ ಕಾಳು ತೋರಿಸ್ತೇನೆ ನಿಮ್ಗೆ. ಸೊ ಇದನ್ನು ಫಾಲೋ ಮಾಡಿರಿ, ನೋಡಿರಿ, ಚೇಂಜಸ್ ಅಂತೂ ಇರೋದೈತೆ ಕೂದಲು ಒಳಗೆ. ಓಕೆ ಫ್ರೆಂಡ್ಸ್, ಟ್ರೈ ಮಾಡಿರಿ ಇದನ್ನು. ಫ್ರೆಂಡ್ಸ್, ಇದು ನೋಡಿರಿ ಮೆಂತೆ ಕಾಳು. ಇದು ಮೆಂತೆ ಕಾಳನ್ನ ರಾತ್ರಿ ನೀರೊಳಗೆ ನೆನೆ ಹಾಕಿ ನೆನೆಸಿಟ್ಟುದ, ಬೆಳಗ್ಗೆ ಖಾಲಿ ಹೊಟ್ಟೆಲೆ ನೀವು ಕುಡೀರಿ. ಸೊ ಅವಾಗ ನೋಡಿರಿ ಡಿಫ್ರೆನ್ಸ್ ಹೆಂಗೆ ಆಕೈತಿ. ಇಷ್ಟ ತೊಗೋರಿ ಸಾಕು. ಸೊ ಫ್ರೆಂಡ್ಸ್, ಇದು ನೋಡಿರಿ ಮೆಂತೆ ಕಾಳು ಇಷ್ಟ ತೊಗೋರಿ. ಇಷ್ಟ ತೊಗೊಂಡು ಅದನ್ನು ರಾತ್ರಿ ನೆನೆ ಹಾಕಿಡ್ರಿ, ಬೆಳಗ್ಗೆ ಎದ್ದು ಕೂಡಲೇ ಖಾಲಿ ಹೊಟ್ಟೆಲೆ ಕೊಡ್ರಿ. ಅವಾಗ ನೋಡಿರಿ ಡಿಫ್ರೆನ್ಸ್ ಗೊತ್ತಾಕೈತಿ ನಿಮ್ಗೆ. ಇದು ಆ್ಯಕ್ಚುಲಿ ನಾನು ಟ್ರೈ ಮಾಡೀನಿ. ಸೊ ನನಗೆ ಇದು ಇಫೆಕ್ಟಿವ್ ಅನ್ಸೈತಿ, ಅದಕ್ಕೆ ನಿಮಗೂ ಶೇರ್ ಮಾಡ್ಕೊಳತ್ತೀನಿ ನಿಮ್ಮ ಜೊತೆಗೂ. ಸೊ ಇಷ್ಟ ತೊಗೋರಿ, ಆಮೇಲೆ ಹೆಲ್ತ್ಗೂ ಚಲೋ ಆಗ್ತೈತಿ. ಸೊ ಟ್ರೈ ಮಾಡಿರಿ ಫ್ರೆಂಡ್ಸ್. ಆಮೇಲೆ ಹೆಂಗೆ ರಿಸಲ್ಟ್ ಏನಾಗ್ತೈತಿ ನಂಗೆ ಕಮೆಂಟ್ ಮಾಡಿ ಹೇಳಿರಿ. ಹಾಯ್ ಫ್ರೆಂಡ್ಸ್, ಸೊ ಊಟ ಎಲ್ಲ ಆದ ನಮ್ದು ಬಂದಮೇಲೆ. ಸೊ ಈಗ ಒಂದು ಸ್ವಲ್ಪ ನಬೈ ಜೊತೆ ಒಂದು ಸ್ವಲ್ಪ ಆಟ ಆಡೋಣ. ಇವತ್ತು ಸ್ಯಾಟರ್ಡೇ ಐತಿ. ಸೊ ಸ್ಯಾಟರ್ಡೇ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಇರಲಿ ಅಂಥೇಳಿ ಅವನ ಜೊತೆ ಒಂದು ಹಾಫ್ ಆನ್ ಅವರ್ ಆಟ ಆಡ್ತೀನಿ. ನಬೈ ಏನು ಆಟ ಆಡೋಣ? ಬಾಲ್ ಆಟ ಆಡೋಣ. ಫ್ರೆಂಡ್ಸ್ ನೋಡ್ರಿ ಏನೋ ತೋರ್ಸಾತನ ನಬೈ. ಸ್ಕೂಲ್ನಾಗ ಪಿನ್ ಅಂತಾರೆ, ಅದು ಪಿನ್ ಮ್ಯಾಗ್ನೆಟ್ ಇದೈತ್ರಿ. ಇದು ಯಾವ್ದಿಕ್ಷರೆ? ಮ್ಯಾಗ್ನೆಟ್ ನೋಡ್ರಿ, ಬೀಳಲ್ಲ ರೀ, ಹೌದಿಲ್ರಿ? ಬಾ ಈಗ ಆಟ ಆಡೋಣ. ಮತ್ತಿಲ್ಲೋ ಸ್ಟಕ್ ಆಗ್ತದೆ ರೀ. ಅಲ್ಲೂ ಸ್ಟಕ್ ಆಗ್ತೈತ್ರಿ. ಸ್ಟಿಕ್ ಆಗ್ತೈತಿ. ಸೊ ಸ್ಕೂಲ್ ಒಳಗೆ ಅದೇನೋ ಥೀಮ್ ಅಂತೇಳಿ ಕಿಟ್ ಕೊಟ್ಟಾರೆ. ಸೊ ಅದನ್ನ ಜೊತೆಗೆ ಆಟ ಆಡತಾನೆ. ಈಗ ನಾನು ಅನ್ನತೀನಿ ಒಂದು 5 ಮಿನಿಟ್ಸ್ ಆಟ ಆಡೋಣ ಬಾ, ಒಂದು ಹಾಫ್ ಆನ್ ಅವರ್. ಸೊ ನಿಂಗೂ ಚೇಂಜ್ ಇರ್ತೈತಿ. ಆಮೇಲೆ ಮಲಗಿಸ್ಬೇಕಂತ ಅಂದ್ಕೊಂಡೆ ನಮ್ಗೆ. ನೋಡೋಣ ಅಂತ ಮಲ್ಕೋತಾನೋ ಏನಿಲ್ಲೋ. ಬಾ ಬಾಲ್ ತಗೊಂಬಾ, ಜಲ್ದಿ ಬಾ. ಹಾಕ್. ಬರಲ್ಲ, ಸ್ಲೋ ಮಾಡ್ಬೇಕು. ಓಕೆ ಫ್ರೆಂಡ್ಸ್, ಅವನ ಜೊತೆ ಆಟ ಆಡ್ತೀನಿ. ಸೊ ನಾವು ಹಿಂಗೆ ಮಕ್ಕಳ ಜೊತೆಗೆ ಒಂದು ಸ್ವಲ್ಪ ಆಟ ಆಡ್ಕೊತಿದ್ರೆ ಅವ್ರಿಗೂ ಇಂಟ್ರೆಸ್ಟ್ ಬರ್ತೈತಿ. ಇಲ್ಲಾಂದರೆ ಬರೀ ಮೊಬೈಲ್ ಇಲ್ಲ ಟಿ ವಿ ಇದು ಹಿಡ್ಕೊಂಡು ಕೂರ್ತಾರೆ, ಹೌದಲ್ಲ? ಸುಮ್ಮನೆ ಸಾಕು. ಫ್ರೆಂಡ್ಸ, ವಾಕಿಂಗ್ ಬಂದಿದ್ವಿ ನೋಡ್ರಿ. ಆ್ಯಕ್ಚುಲಿ ಮಧ್ಯಾಹ್ನ ಒಂದು ಸ್ವಲ್ಪ ಇಬ್ಬರು ಮಲ್ಕೊಂಡು ಫ್ರೆಶ್ ಆತ. ಸೊ ಆ್ಯಕ್ಚುಲಿ ನಾವು ಇವತ್ತು ಮಲ್ಕೊಂಡಿದ್ದು ಮಧ್ಯಾಹ್ನ, ಡೈಲಿ ಅಂತೂ ಮಲ್ಕೊಳಂಗಿಲ್ಲ. ಸೊ ನಾನೇ ಅವನಿಗೆ ಮಲಗಿಸ್ಬೇಕಂತ ನಾನು ಮಲ್ಕೊಂಡೆ. ಸೊ ಯಾಕಂದ್ರೆ ಅವನ ಈವ್ನಿಂಗ್ 5 o'clock ಹಂಗೆ ನಿದ್ದೆ ಅಂತಾನೆ. ಅದಕ್ಕೆ ನಾನು ಮಧ್ಯಾಹ್ನ ಅವನಿಗೆ ಮಲಗಿಸಿದೆ. ಸೊ ಸಂಜೆಗೆ ಒಂದು ಸ್ವಲ್ಪ ಫ್ರೆಶ್ ಇರ್ತಾನೆ ಅಂಥೇಳಿ. ಸೊ ಈಗ ನಮ್ದು ವಾಕಿಂಗ್ ಮುಗೀತ, ಈಗ ಮನೆಗೆ ಹೊಂಟೇವಿ. ಇಲ್ಲ ರೀ, ಹಿಂಗೆ ಹೋಗ್ಬೇಕ್ರಿ. ಇನ್ನೊಂದು ಸ್ವಲ್ಪ ಹೋಗುನು.
ಸೊ ಇನ್ನೊಂದು ಸ್ವಲ್ಪ ವಾಕ್ ಹೋಗ್ಬೇಕಂತ ಅವಂಗೆ. ನಾವೇನು ಮಾಡ್ತೀವಿ ವಾಕ್ ಹೋಗತ್ತೀವ್ರಿ, ಹೋಗ್ಬೇಕ್ರಿ, ಹಿಂಗೆ ಲೈಕ್ ಹೋಗ್ಬೇಕ್ರಿ. ನಮ್ಮ ಮಮ್ಮಿ ನೋಡ್ರಿ ಅಲ್ಲ ಅಪ್ತು ಮ್ಯಾಲಂತೆ ಅಲ್ಲ ಅದಪ್ಪ. ಬೈ ಸಿ ಯು ಫ್ರೆಂಡ್ಸ. ನಾವಿಲ್ಲೇ ಗುಡಿಗೆ ಹೋಗಿದ್ವಿ ಸ್ಯಾಟರ್ಡೆ ಅಲ್ಲ, ಸೊ ಸ್ವಲ್ಪ ಟೆಂಪಲ್ ಅಂತೂ ಹೋಗ್ತೇವೆ ಯೂಶ್ವಲಿ. ಫಸ್ಟ್ ನಾವಿಲ್ಲೇ ವೆಂಕಟೇಶ್ವರನ ಗುಡಿಗೆ ಹೋದ್ವಿ. ನೆಕ್ಸ್ಟ್ ನಾವು ಹನುಮದೇವ್ರ ಗುಡಿಗೆ ಹೋದ್ವಿ. ಸೊ ಅಲ್ಲಿ ಆ್ಯಕ್ಚುಲಿ ಒಳಗೆ ವಿಡಿಯೋ ಅಲೌ ಇರಲಿಲ್ಲ. ಸೊ ನಾನು ಅಷ್ಟೇ ದೂರಿಂದನೇ ಹೊರಗಿಂದನೇ ಒಂದು ಸ್ವಲ್ಪ ತೊಗೊಂಡೆ. ಆ್ಯಕ್ಚುಲಿ ಲೈಟ್ ಬೆಳಕಿರೋದ್ರಿಂದ ಅಷ್ಟು ಕ್ಲಿಯರಾಗಿ ಬರಲಿಲ್ಲ ದೂರಿಂದ. ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನಿ. ಏನೋ ಒಂಥರ ಸಮಾಧಾನ ಇರ್ತೈತಿ ಸ್ಯಾಟರ್ಡೇಗೊಮ್ಮೆ ಟೆಂಪಲ್ ಹೋಗಿ ಬಂದ್ರೆ, ವೀಕ್ಲಿ ಒನ್ಸ್. ಆಮೇಲೆ ಇಲ್ಲಿ ಒಳಗೆ ದೇವಿ ಗುಡಿ ಐತಿ. ದೇವಿನೂ ಎಷ್ಟು ಚಂದ ಕಳ ಐತಿ, ದೇವಿ ಮುಖ ನೋಡ್ಬೋದು ನೀವು. ಫ್ರೆಂಡ್ಸ್, ಈಗ ರಾತ್ರಿ ಊಟದ ರೆಡಿ ಮಾಡತ್ತೀನಿ. ಈಗ ಜಸ್ಟ್ ಗುಡಿಗೆ ಹೋಗಿ ಬಂದ್ವಿ. ಸೊ ಈಗ ಪಲ್ಯ ಮಾಡತ್ತೀನಿ. ಸೊ ಏನು ಮಾಡ್ಬೇಕಂದ್ರೆ ಏನೂ ಇದ್ದಿದ್ದಿಲ್ಲ ಇವತ್ತು ಸ್ಯಾಟರ್ಡೆ. ಸೊ ಅದಕ್ಕೆ ಟೊಮೆಟೊ ಇತ್ತು, ಆಮೇಲೆ ಉಳ್ಳಾಗಡ್ಡಿ ಏನಾರೇ ಒಂದು ಮಾಡೋಣ ಪಲ್ಯ ಅಂಥೇಳಿ ಟೊಮೆಟೊ ಗೊಜ್ಜು ಮಾಡತ್ತೀನಿ. ಸೊ ವೆಜಿಟೇಬಲ್ಸ್ ಏನೂ ಇರಲಿಲ್ಲ ಅಂದರೆ ಇದಂತೂ ಟೊಮೆಟೊ ಮತ್ತು ಉಳ್ಳಾಗಡ್ಡಿ ಅಂತೂ ಮನ್ಯಾಗ ಇದ್ದೇ ಇರ್ತೈತಿ. ಸೊ ಅದ್ರದ್ದು ಗೊಜ್ಜು ಮಾಡ್ಕೊಬೋದು. ಸೊ ನಾನಿಲ್ಲೇ 2 ಟೊಮೆಟೊ ತೊಗೊಂಡೇನಿ, ಅದು ಹಣ್ಣಾಗಿದ್ದೈತಿ. ಸೊ 2 ಉಳ್ಳಾಗಡ್ಡಿ ಉದ್ದುದ್ದ ಕಟ್ ಮಾಡ್ಕೊಂಡೇನಿ. ಆಮೇಲೆ ಬೆಳ್ಳುಳ್ಳಿ ಇಟ್ಕೊಂಡೇನಿ ಜಜ್ಜಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ, ಕರಿಬೇವು ಇಷ್ಟಾದರೆ ಸಾಕು. ಸೊ ಬರ್ರಿ ಈಗ ಮಾಡೋಣಂತ. ಆಮೇಲೆ ಚಪಾತಿ ಮಾಡ್ಬೇಕು ನಾನಿನ್ನು. ಸೊ ಇದನ್ನು ಪಲ್ಯ ಮಾಡಿ ಆಮೇಲೆ ಚಪಾತಿ ಮಾಡ್ತೀನಿ. ಸೊ ಫ್ರೆಂಡ್ಸ್, ಈಗ ಇಲ್ಲಿ ಒಗ್ಗರಣೆ ಹಾಕತ್ತೇನೆ. ಇಲ್ಲೇ ಜೀರಿಗೆ, ಸಾಸಿವೆ, ಒಂದು ಸ್ವಲ್ಪ ಉದ್ದಿನಬೇಳೆ, ಒಂದು ಸ್ವಲ್ಪ ಕಡಲೆಬೇಳೆ ಹಾಕೊಂಡೇನಿ. ಹೇಳಿ ಮುಗೀತಾ? ನೆಕ್ಸ್ಟ್ ಎಲ್ಲಿವರೆಗೂ ಬರ್ತಿ? ನೆಕ್ಸ್ಟ್ 2 ಟೈಮ್ಸ್ ಹೇಳಾರಲ್ಲ, 1 ಟೈಮ್ ಐತಿ, ನೆಕ್ಸ್ಟ್ ಇನ್ನೊಂದು ಟೈಮ್ ಬರ್ರಿ. ಓಕೆ, ಫಾಸ್ಟ್. ಹಾಕ್ತೇನೆ. ಜಲ್ದಿ ಹೋಗು. ಆಯ್ತು, ಈಗ ಚಪಾತಿ ಮಾಡಿಕೊಡ್ತೀನಿ, ಊಟ ಮಾಡೋಣ. ಸೊ ಉಳ್ಳಾಗಡ್ಡಿ ಎಲ್ಲ ಜೀರಿಗೆ ಸಾಸಿವೆ ಎಲ್ಲ ಚಟಪಟ ಅಂದಾಗ, ಸೊ ನೆಕ್ಸ್ಟ್ ನಾನೀಗ ಇದಕ್ಕೆ ಬೆಳ್ಳುಳ್ಳಿ ಹಾಕ್ತೇನೆ. ಆಮೇಲೆ ಉಳ್ಳಾಗಡ್ಡಿ, ಆಮೇಲೆ ಒಂದು ಸ್ವಲ್ಪ ಕರಿಬೇವು, ಆಮೇಲೆ 2 ಹಸಿಮೆಣಸಿನ್ಕಾಯಿ ತೊಗೊಂಡೀನಿ. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಉಳ್ಳಾಗಡ್ಡಿ ಎಲ್ಲ ಮೆತ್ತಗೆ ಆಗಬೇಕು. ಸೊ ಅಲ್ಲಿವರೆಗೂ ಫ್ರೈ ಮಾಡಬೇಕು. ಸೊ ನೋಡಿರಿ, ಈಗ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಮೆತ್ತಗೆ ಆಗೈತಿ. ಸೊ ಈಗ ನಾನು ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತೇನೆ. ಸೊ ಈಗ ಟೊಮೆಟೊ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕ್ತೇನೆ. ಅಂದರೆ ಉಪ್ಪು ಹಾಕಿದರೆ ಜಲ್ದಿ ಮೆತ್ತಗೆ ಆಗ್ತೈತಿ. ಸೊ ನೋಡಿರಿ ಎಷ್ಟು ಚಂದ ಕಾಣಿಸತೈತಿ. ಸೊ ಮನ್ಯಾಗೇನು ವೆಜಿಟೇಬಲ್ಸ್ ಇಲ್ಲ ಅಂದರೆ ಈ ಥರ ಮಾಡ್ಕೋಬೋದ, ಜಲ್ದಿ 5 ಮಿನಿಟ್ಸ್ನಾಗ ಆಗಿಬಿಡ್ತೈತಿ. ಫ್ರೆಂಡ್ಸ, ಈಗ ನೋಡಿರಿ, ಇಲ್ಲಿ ಉಪ್ಪು ಹಾಕ್ಕೊಂಡೀನಿ. ಆಮೇಲೆ ಇಲ್ಲೊಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡೀನಿ. ಸಕ್ಕರೆ ಅದಕ್ಕಂದ್ರೆ ಸ್ವಲ್ಪ ಟೇಸ್ಟ್ ಆಗ್ತೈತಿ, ಯಾಕಂದರೆ ಟೊಮೆಟೊ ಹುಳಿ ಇರ್ತೈತಲ್ಲ. ಸೊ ಅದನ್ನು ಬ್ಯಾಲೆನ್ಸ್ ಮಾಡೋಕೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡೀನಿ. ಆಮೇಲೆ ಮಸಾಲೆ ಖಾರ, ಸಾಂಬಾರು ಮಸಾಲ, ಆಮೇಲೆ ಇಲ್ಲೇ ಗರಂ ಮಸಾಲ. ಸೊ ಈಗೆಲ್ಲ ಹಾಕೊಂಡು ನೋಡಿ ಮಿಕ್ಸ್ ಮಾಡೋಣ.
ಸೊ ನಾನಿಲ್ಲೇ ಹಸಿಮೆಣ್ಸಿನ್ಕಾಯಿ ಹಾಕಿದ್ದಕ್ಕೆ ಒಂದು ಸ್ವಲ್ಪ ಖಾರ ಸ್ವಲ್ಪ ಹಾಕೊಂಡೇನಿ, ನೀವು ಬೇಕಂದ್ರೆ ಜಾಸ್ತಿ ಹಾಕ್ಕೋಬೋದು. ಸೊ ಇದಕ್ಕೆ ನಾನು ಒಂದು ಸ್ವಲ್ಪ ನೀರು ಹಾಕ್ತೀನಿ. ಸೊ ಫ್ರೆಂಡ್ಸ, ಟೊಮೆಟೊ ಗೊಜ್ಜು ರೆಡಿ ಆಯ್ತು ನೋಡಿರಿ. ಸೊ ಒಂದು ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಹಿಂಗೆ ಕುದಿ ಬರುತ್ತನ ಇದು ಮಾಡ್ಕೊಂಬಿಡ್ಬೇಕು. ಸೊ ನಿಮ್ಗೆ ರಸ ಚಲೋ ಬರ್ತೈತಿ, ಟೇಸ್ಟ್ ಅಂತೂ ಚಲೋ ಆಗೈತಿ. ಸೊ ಇದು ಸೈಡ್ ಡಿಶ್ ಆಗು ನೀವು ಮಾಡ್ಬೋದು. ಸೊ ಬರ್ರಿ ಚಪಾತಿ ಮಾಡ್ತೀನಿ, ಎಲ್ಲ ರೆಡಿ ಮಾಡಿ ಇಟ್ಕೊಂಡೇನಿ. ಚಪಾತಿ ಮಾಡಿ ಊಟ ಮಾಡೋದು. ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್. ಬಾಯ್ ಬಾಯ್.